ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಗೋರಿನಾಯಕ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಈ ಒಂದು ಕ್ಲಾಸು ಪ್ರಿಪೋಸಿಷನ್ ಸಂಬಂಧಪಟ್ಟಂಗಿರುತ್ತೆ. ಪ್ರಿಪೋಸಿಷನ್ಗೆ ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ. ಯಾರಿಗೆ? ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ ಸಮ್ಟೈಮ್ಸ್ 2 ಮಾರ್ಕ್ಸ್ ಕೇಳಿದ್ದಾರೆ, ಕೆಲವು ಸಲ 1 ಮಾರ್ಕ್ಸ್ ಕೇಳಿದ್ದಾರೆ. ದೆನ್ ಥರ್ಡ್ ಲ್ಯಾಂಗ್ವೇಜ್ ಅವ್ರಿಗೆ 1 ಮಾರ್ಕ್ಸ್. ಸೊ ಟೋಟಲಿ ದಿಸ್ ವಿಡಿಯೋ ಕ್ಲಾಸ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಯು. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಏನಿದೆ ಪ್ರಿಪೋಸಿಷನ್ಸ್ ಈಸಿ ಒಳಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ನೋಡಿರಿ. ನೀವೆಲ್ಲ ಈಗ ಜಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಹೋಗಿದ್ರಿ, ಅಹೆಡ್ ಆಫ್ ಯುವರ್ ಎಕ್ಸಾಮಿನೇಷನ್, 1 ಡೇ ಅಹೆಡ್. ನಾಳೆ ನಿಮ್ಮ ಎಕ್ಸಾಮ್ ಇದೆ ಆ್ಯಂಡ್ ಜಸ್ಟ್ ನಾನು ಓವರ್ ವ್ಯೂ ಕೊಡ್ತೀನಿ ಪ್ರಪೋಸಿಷನ್ ಬಗ್ಗೆ. ಆನ್ ಇನ್ ಇದ್ರೆ ಕೇಳ್ತಾನೆ ಬಿಡಿ, ಆನ್ ಇನ್ ಆಟ್ ಆಫ್ ಇದೇ ಕೇಳ್ತಾರೆ. ಬಟ್ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಇರ್ತದೆ, ನೋಡೋಣ, ಅದನ್ನು ರಿವಿಷನ್ ಮಾಡೋಣ. ರಿವಿಷನ್ ಟೈಪ್ ಇಟ್ ಈಸ್. ಆ್ಯಂಡ್ ಪ್ರಪೋಸಿಷನ್ ಮೀನ್ಸ್ ನಥಿಂಗ್ ಬಟ್ ಮೈ ಡಿಯರ್ಸ್. ನನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೀನ್ಸ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಆಸ್ ಪರ್ ಆಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಕನ್ಸರ್ನ್ಡ್. ನೋಡಿರಿ, in ಬಿಟ್ಬಿಡ್ರಿ. ಆ ಪ್ಲೇಸ್ ಬಿಫೋರ್ ಆ ನೌನ್ ಆರ್ ಪ್ರೊನೌನ್ ಟು ಶೋ ಇಟ್ಸ್ ರಿಲೇಷನ್ ವಿತ್ ಅನದರ್ ಪಾರ್ಟ್ ಆಫ್ ಸೆಂಟೆನ್ಸ್. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ, ಇದು ಅರ್ಥ ಆಗಿಲ್ಲ, ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಸೀರಿಯರ್, ಒಂದು ರೋಡ್ ಇದು, ಒಂದು ರೋಡು, ಇದ್ರ ಮೇಲೆ ಒಂದು ಬ್ರಿಡ್ಜ್ ಐತಿ, ಹೌದಾ? ಒಂದು ಬ್ರಿಡ್ಜ್, ಹೌದಾ? ಸೊ ರೋಡ್ ಈಸ್ ಡಿವೈಡೆಡ್ ಹಿಯರ್, ಬ್ರಿಡ್ಜಿಗೆ ಡಿವೈಡ್ ಆಗೈತಿ, ಬ್ರಿಡ್ಜಿಗೆ ಬಂದಾಗ ಕಟ್ ಆಗೈತಿ, ಇಲ್ಲಿ ಬ್ರಿಡ್ಜ್ ಐತಿ. ಸೊ ನಾವು ಯು ಹ್ಯಾವ್, ಇಫ್ ಯು ವಾಂಟ್ ಟು ಗೋ ದೇರ್ ಮೀನ್ಸ್ ಇದು ಮೇಲೆ ಹೋಗ್ಬೇಕಾ ನೀವು? ಇದು ಮೇಲೆ ಹೋಗ್ಬೇಕಲ್ಲ. So preposition acts as a bridge between noun and another part of a sentence or object anta tagombiಡ್ರಿ. Yes. So what is preposition? You understood now what is preposition? Preposition is nothing but the bridge between. It makes a bridge between noun and object. Very simple. And there are some examples. On anta gottad niಮಗೆ ಸರ್ಫೇಸ್ ಮೇಲೆ ಯೂಸ್ ಆಗತ್ತಿ, and as well as not only on surface ಯೂಸ್ ಆಗೋದು, ಡೇಟ್ ಯೂಸ್ ಆಗತ್ತಿ, ದಿನಾಂಕ ಯೂಸ್ ಆಗುತ್ತೆ, ಡೇಸ್ ಆಫ್ ವರ್ಕ್ ಡೇಟ್ಸ್ ಯೂಸ್ ಆಗುತ್ತೆ, ಅಟ್ಯಾಚ್ಡ್, ಬೀಯಿಂಗ್ ಆನ್ ಅ ಸರ್ಫೇಸ್ ಮೇಲೆ. ಈಗ ನೋಡಿ, ಈಗ ನನ್ನ ಲ್ಯಾಪ್ಟಾಪ್ ಟೇಬಲ್ ಮೇಲೆ ಐತಿ, ಮೈ ಲ್ಯಾಪ್ಟಾಪ್ ಈಸ್ ಆನ್ ದ ಟೇಬಲ್ ಫಾರ್ ಅ ಸರ್ಟೆನ್ ಸೈಡ್, ಫಾರ್ ಅ ಫ್ಲೋರ್ ಇನ್. ನೋಡಿ, ಯಾವಾಗ? ಮಂಡೇ, ಆನ್ ಡಿಸೆಂಬರ್, ಆನ್ 2nd December, ದ ಪಿಕ್ಚರ್ ಆನ್ ದ ವಾಲ್, ಈ ನಮ್ಮ ಮನೆಯೊಳಗೆ ದೇವ್ರ ಫೋಟೋ ಹಾಕಿರ್ತಾರೆ ನೋಡ್ರಿ, ಪಿಕ್ಚರ್ ಆನ್ ದ ವಾಲ್, ಆನ್ ದ ಟೇಬಲ್, ಆನ್ ದ ಲೆಫ್ಟ್ ಸೈಡ್, ರೈಟ್ ಸೈಡ್, ಫಸ್ಟ್ ಫ್ಲೋರ್, ಫಸ್ಟ್ ಫ್ಲೋರ್ ನೋಡ್ರಿ. ಟಿ ವಿ, ಆನ್ ರೇಡಿಯೋ, ವೆರಿ ಇಂಪಾರ್ಟೆಂಟ್, ಆನ್ ರೇಡಿಯೋ, ಐ ಲಿಸನ್ ಟು ದಿಸ್ ನ್ಯೂಸ್ ಆನ್ ರೇಡಿಯೋ ಅಂತ ಹೇಳ್ಬೇಕು ನೀವು. ಮೂವಿಂಗ್ ಟು ನೆಕ್ಸ್ಟ್, ಮುಂದುವರಿತಾ ಇನ್ ನೋಡ್ರಿ. ಇನ್ನು ವೆರಿ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಇನ್ನು ಭಾಳ ಈಸಿ ಅನಿಸುತ್ತೆ, ಬಟ್ ಈಸಿ ತಗೋತೀವಿ. ಸೀಸನ್ಗೆ ಯೂಸ್ ಆಗತ್ತೆ ರೀ, ಸೀಸನ್, ಮಂತ್, ದೆನ್ ಇಯರ್ಸ್, ಡ್ಯೂರೇಷನ್, ಎನ್ಕ್ಲೋಸ್ಡ್, ವೇರ್ ಈಸ್ ಇನ್ ದ ಬಾಕ್ಸ್. ನೋಡ್ರಿ, ವೇರ್ ಈಸ್ ಇನ್ ದ ಬಾಕ್ಸ್. ಫಸ್ಟ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ ಸ್ಪೇಸ್ ಇಲ್ಲ ನನಗೆ, ಬಟ್ ನಮ್ಮ ಮಕ್ಕಳಿಗೆ ಭಾಳ ಚೆನ್ನಾಗಿ ಹೇಗೆ ಕೊಟ್ಟಿರ್ತೀನಿ. ಒಂದು ಬಸ್ ತೆಗಿತೀನಿ ಅಂದರೆ ಅವಳು ಹೇಳ್ತೀನಿ, ಈಗ ಬೇಡ, ಇದು ಮುಗಿಲಿ, ಲೇಟರ್ ಆನ್ ದಿಸ್ ಒನ್. ಓಕೆ, ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಓಕೆ, ಡೋಂಟ್ ಲೆಟ್ ಯುವರ್ ಕಾನ್ಸಂಟ್ರೇಷನ್ ಟು ಗೋ ಅವೇ. ನೋಡ್ರಿ, 100% ಕಾನ್ಸಂಟ್ರೇಷನ್ ಇರಬೇಕು. ಇಯರ್ಸ್ ಯೂಸ್ ಆಗುತ್ತೆ, ಡ್ಯೂರೇಷನ್ಗೆ, ಎನ್ಕ್ಲೋಸರ್ ಸ್ಪೇಸು ಮತ್ತು ಜಿಯೋಗ್ರಫಿಕಲ್ ಲೊಕೇಶನ್, ಎಂಟರಿಂಗ್ ಅ ಕಾರ್ ಆರ್ ಟ್ಯಾಕ್ಸಿ. ನೋಡ್ರಿ, ಇನ್ ದ ಸಮರ್, ಇನ್ 1992, in the same year, in an envelope, in taxi, get in a car ಒಳಗೆ ನೀವು ಓಡಾಡೋಕ್ಕಾಗೋದು, ಅದಕ್ಕೆ ಕಾರ್ ಅನ್ಬೇಕು. ಅದಕ್ಕೆ ಈಗ ಟ್ರೈನ್ ಇರ್ತೈತಿ, ಆನ್ ಟ್ರೈನ್ ಅನ್ಬೇಕು ನೀವು. ಟ್ರೈನ್ ಇದ್ದಾಗ ಇದು ಹೈ ಲೆವೆಲ್ ಮೀನ್ಸ್ ಅಡ್ವಾನ್ಸ್ ಲೆವೆಲ್ ಬರ್ತೈತಿ. ವೇರ್ ಆರ್ ಯು? ಆನ್ ಟ್ರೈನ್. ನೀವು ಟ್ರೈನ್ ಒಳಗಿದ್ದಂಗೆ ಬಟ್ ಆನ್ ಅನ್ಬೇಕು, ಯಾಕಂದ್ರೆ ನೀವು ಟ್ರೈನ್ನಾಗ ಓಡಾಡ್ತೀರಿ. ಇಲ್ಲಿ ನಿಂತು ತೊಗೊಂಡು ಬೇಕಾದಾಗ ಓಡಾಡಿದ್ರೆ ಅದು ಆನ್, ಕಾರ್ನಾಗ ಓಡಾಡಕ್ಕೆ ಆಗಂಗಿಲ್ಲ, ಅದು ಇನ್. ಆಯ್ತಾ? ಅದಕ್ಕೆ ಇಲ್ಲಿ ಹಚ್ಚಾರ. Okay, move to the next one. At preposition is very important. Exact time. I got up today. I got up 5 a.m. At 5 a.m. today. I got up. I reached my school at 9:30 today. At exact time. Exact. Meal time. Meal. Utuddu. Age. Parts of the world. Parts of the day. Meeting place or location. Nodri. At 3 p.m. At 3 p.m. Nodri. Tomorrow you will be discussing about your Kannada paper, English medium daru English paper, Urdu medium daru Urdu paper, language first language yaruttala. At 3 p.m. you will be talking about your paper tomorrow. Yes, at dinner time, at 21, at sunrise, at night, very important. Last part of the day. ಯಾವ್ದು ಹೇಳ್ರಿ? ಲಾಸ್ಟ್ ಪಾರ್ಟ್ ಆಫ್ ದ ಡೇ, ನೈಟ್. ನೈಟ್ ಬಂದಾಗ ಕಂಪಲ್ಸರಿ ಯು ಮಸ್ಟ್ ಯೂಸ್ at. ಅದು ಟು ನೈಟು ಅಂತಾರೆ ಸ್ಪೋಕನ್ ಒಳಗೆ. ಓಕೆ, ಟು ನೋಡ್ರಿ. ಈಗ ಟು ಟೆಲ್ಲಿಂಗ್ ಟೈಮ್ ಫ್ರಾಮ್ ಅನ್ ಅರ್ಲಿಯರ್ ಟೈಮ್ ಟು ಲೇಟರ್ ಟೈಮ್. ಟು ಅನ್ನೋದು ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಆಗತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ ಐ ಆಮ್ ಗೋಯಿಂಗ್ ಟು ಧಾರವಾಡ. ನೋಡಿರಿ, ನಮ್ಮೂರು ಸೌದತ್ತಿ,
ಸವದತ್ತಿ ಬೆಳಗಾವಿ ಜಿಲ್ಲೆ. ಐ ಆಮ್ ಗೋಯಿಂಗ್ ಟು ಧಾರವಾಡ ಈಸ್ ನಿಯರೆಸ್ಟ್ ದಟ್ 30 ಕಿಲೋಮೀಟರ್. ಐ ಆಮ್ ಗೋಯಿಂಗ್ ಟು ಧಾರವಾಡ, ಇದು ಧಾರವಾಡ ಅಂತ ಇಟ್ಕೋರಿ, ಧಾರವಾಡ. ಐ ಆಮ್ ಗೋಯಿಂಗ್ ಟು ಧಾರವಾಡ ಪ್ಲೇಸ್ ಟು ಅನದರ್ ಪ್ಲೇಸ್. ಓಕೆ, ಮತ್ತು ನೆಕ್ಸ್ಟ್ ಮೂಮೆಂಟ್ ಅದೇ ನಾವು ಹೇಳಿದ್ದು ಮೂಮೆಂಟ್ ಬಗ್ಗೆ ಹೇಳಿದ್ದು. 10 to 6, 10 to 6, 1 PM to 3 PM, 1 PM to 3 PM, ಗೋ ಟು ಸಿನಿಮಾ. ನೋಡು, ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್. ನೆಕ್ಸ್ಟ್ ನೋಡ್ರಿ ಮುಂದುವರಿತಾ ಬಾಯ್, ವೆರಿ ಇಂಪಾರ್ಟೆಂಟ್. ಬಾಯ್ 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 ಬಾಯ್. ಕ್ಲೋಸ್ ಟು, ಬಾಜು ಕುಂತಿರ್ತಲ್ಲ ಕಿಟಕಿ ಬಾಜುಕ್ಕೆ, ಬಾಯ್ ದ ವಿಂಡೋ, ಬಾಯ್ ದ ಸ್ಕೂಲ್, ಬಾಯ್ ದ ಸ್ಕೂಲ್. ಕ್ಲೋಸ್ ಟು. ಹೂ ಮೇಡ್ ಇಟ್ ಟ್ರಾವೆಲಿಂಗ್, ರೈಸ್ ಆ್ಯಂಡ್ ಫಾಲ್ ಆಫ್ ಸಮಥಿಂಗ್. ನೋಡಿರಿ, ಬೈ ಬಸ್, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಬೈ ಟ್ರೈನ್, ಬೈ ಬೈಸಿಕಲ್, ಬೈ ವಾಕ್, ಬೈ ಫುಟ್. ಬೈ ವಾಕ್ ಹೊಂಟೇನ, ಬೈ ವಾಕ್ ಹೊಂಟ ಬರ್ತೀನ, ವಾಕಿಂಗ್ ಬರ್ತೀನ, ಹೆಂಗೆ ಹೊಂಟಿ, ಬೈ ವಾಕ್ ಹೊಂಟೇನಿ. ಪ್ರೈಸಸ್ ಹ್ಯಾವ್ ರೈಸನ್ ಬೈ 10 to 20%. ನೋಡಿರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಫಾರ್. ನೋಡಿರಿ, ಫಾರ್ ಅಂದು ನಿನ್ನೆ ಕ್ಲಾಸಾಗ ಹೇಳಿದ್ದೀನಿ ನಾನು, ನಿನ್ನೆ ಲಾಸ್ಟ್ ಮಿನಿಟ್ ರಿವಿಷನ್ ಒಳಗೆ ಹೇಳಿದ್ದೀನಿ ಫಾರ್ ಯಾವಾಗ ಯೂಸ್ ಆಗತ್ತಿ. ಯಾವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಸಿನ್ಸ್ ಫಾರ್ ಹೇಳ್ತಾ ಹೇಳಿನ, ಸಿನ್ಸ್ ಫಾರ್. ಓವರ್ ಅ ಸರ್ಟನ್ ಪೀರಿಯಡ್ ಇನ್ ದ ಪಾಸ್ಟ್ ಯೂಸ್ ಟು ಶೋ ಆ್ಯನ್ ಅಮೌಂಟ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಏನಪ್ಪ ಅಂದ್ರೆ, ನಾನು 2014ರಲ್ಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದೆ ಟೀಚಿಂಗನ್ನು, ಇಂಗ್ಲೀಷ್ ಟೀಚಿಂಗ್. ಈಗ 2024 ಎಷ್ಟು ಇಯರ್ ಅಂತ ಹೇಳಿದ್ದು, ಯೂಸ್ ಟು ಶೋ ಆನ್ ಅಮೌಂಟ್ ಆಫ್ ಟೈಮ್, 10 ವರ್ಷ ಆಯಿತು. ಸೊ ಐ ಹ್ಯಾವ್ ಬೀನ್ ಟೀಚಿಂಗ್, ವಾಟ್, ಟೀಚಿಂಗ್ ಇಂಗ್ಲೀಷ್ ಫಾರ್ 10 years. ನೋಡಿರಿ, ಫಾರ್ 10 years ಅಂತ ಬರೀಬೇಕು. ಇಲ್ಲ ನಾನು ಇಸ್ವಿನ ಬರಿತೀನಪ್ಪ ಅಂದ್ರೆ, ಇಫ್ ಯು ವಾಂಟ್ ಟು ರೈಟ್ ದ ಇಯರ್ ಓನ್ಲಿ, ಯು ಕ್ಯಾನ್ ರೈಟ್ ಫಾರ್. ನೋಡಿ, 10 years ನೀವು ಇಸ್ವಿನ ಬರಿತೀನಪ್ಪ ಅಂದ್ರೆ ನೀವು ಮಾಡಬೇಕು ಸಿನ್ಸ್ 2014. ವೆನ್ ಇಯರ್ ಕಮ್ಸ್, ಇಸ್ವಿ ಕಮ್ಸ್, ಇಯರ್ ಕಮ್ ಬಂದಾಗ ಹೊಡಿಬೇಕು. ಓಕೆ, ನೋಡಿರಿ, ಫಾರ್ 2 years ಐ ಆಮ್ ಜಸ್ಟ್ ಗೋಯಿಂಗ್ ಟು ಬೆಡ್ ಫಾರ್ ಎನ್ ಅವರ್ ಅಗೋ, ಅ ಸರ್ಟನ್ ಟೈಮ್ ಇನ್ ದ ಪಾಸ್ಟ್. ಹಳೆದಿನ ಮೀನ್ಸ್ ಪಾಸ್ಟ್ ಬಗ್ಗೆ. 2 years ago, 10 years ago, 20 minutes ago, I am writing 20 minutes ago. Off, very important. Off tells the relationship between two. ಇದು ನೀವು, ಇದು ನೋಡ್ರಿ, ಇದು ನೀವು. ದೆನ್ ದಿಸ್ ಇಸ್ ಯುವರ್ ಫಾದರ್, ನಿಮ್ಮ ಫಾದರ್. ಏನಂತೀರಿ ನೀವು, ಐ ಆಮ್ ಅ ಸನ್ ಆಫ್ ಅಂತಿರ್ಬೋದನ್ನ, ಸನ್ ಆಫ್ ಅಂತ ನೋಡ್ರಿ. ಐ ಆಮ್ ಅ ಸನ್ ಆಫ್ ರಮೇಶ್, ಐ ಆಮ್ ಎ ಸನ್ ಆಫ್ ಕಲ್ಮೇಶ್, ಐ ಆಮ್ ಎ ಸನ್ ಆಫ್ ರಂಗಪ್ಪ. ಸನ್ ಆಫ್ ಟೆಲ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಪರ್ಸನ್ಸ್. ಆಫ್ ತೋರಿಸುತ್ತೆ. ದ ಪಿಕ್ಚರ್ ಆಫ್ ದ ಪ್ಲೇಸ್, ಇದು ಹೆಚ್ಚು ಯೂಸ್ ಆಗೋದು ರಿಲೇಷನ್ಗೆ. ಪಾಸ್ಟು, ಟೆಲ್ಲಿಂಗ್ ದ ಟೈಮ್, 10 past 6. ಇಂಟು ನೋಡ್ರಿ, ಇಂಟು ವೆರಿ ಇಂಪಾರ್ಟೆಂಟ್. ಇಂಟುದು ಹೆಂಗೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಇಲ್ಲಿ ನೋಡ್ರಿ ಎಕ್ಸಾಂಪಲ್. ಇಂಟು ಇದು ನಿಮ್ಮ ಕ್ಲಾಸ್ ರೂಮ್. ಈಗ ನಾಳೆ ನೀವು ಹೋಗ್ಬೇಕಾದ್ರೆ ಇಲ್ಲಿಂದ ಬರ್ತೀರಿ ನೀವು, ಗೇಟ್ ಹೊಡೆದೈತಿ, ಇಲ್ಲಿ ಗೇಟ್ ಅಂತ ಇದು. ಐ ಆಮ್ ನಾಟ್ ಅ ಗುಡ್ ಆರ್ಟಿಸ್ಟ್, ಡ್ರಾಯಿಂಗ್ ಅಂತ ಬರೋದು ನನಗೆ, ಬಟ್ ಐ ವಿಲ್ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ಹೊಂಟಿರಿ ನೀವು, ಯು ಗೋಯಿಂಗ್ ಹೊಂಟಿರಿ. ವೇರ್ ಆರ್ ಯು ಗೋಯಿಂಗ್? ನಿಮ್ಗೆ ಯಾರು ನೋಡ್ತಾರೆ, ಅವ್ರು ಏನು ತಗೋತಾನೆ, ಹೇ ಸಿ ದೇರ್ ರಾಜು ಈಸ್ ಗೋಯಿಂಗ್ ಇಂಟು ಕ್ಲಾಸ್ ರೂಮ್ ಮೀನ್ಸ್ ಮೋಷನ್ ಒಳಗಿದ್ದಾಗ. ಯಾವಾಗ ನಿಮ್ಮ ಕ್ರಿಯೆಯಲ್ಲಿ ಇರ್ತದೆ ನೋಡಿರಿ, ಇದು ಕ್ರಿಯೆಲ್ಲ. ಮತ್ತು ರಾಜು ಈಗ ಹೊಂಟಿದ್ದಲ್ಲಿ ಕ್ಲಾಸ್ ರೂಮ್ ಹೊಂಟಲ್ಲ, ಅವಾಗ ಮೋಷನ್ ಒಳಗಿದ್ದಾಗ ಇಂಟು ಯೂಸ್ ಆಗತ್ತೆ. ಎಂಟರಿಂಗ್ ಅ ರೂಮ್ ಆರ್ ಬಿಲ್ಡಿಂಗ್, ಗೋ ಇನ್ ಟು ದ ಕಿಚನ್, ಐ ಆಮ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಗೋಯಿಂಗ್ ಇನ್ ಟು ದ ರೂಮ್, ಐ ಆಮ್ ಗೋಯಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಆಯಿತಾ? ಐ ಹೋಪ್ ಯು ಅಂಡರ್ಸ್ಟುಡ್ ಮೈ ಡೆಸ್ಟ್. ಇಷ್ಟು ನೆನಪಿಟ್ಕೊಡಿ ಸಾಕು. ಇದು ಡಿಪಾರ್ಟ್ಮೆಂಟಿಂದ whatever the notes I have prepared, I have explained just now. Director of Minority English and SLC examination ಇದು ಗೈಡ್ 2022ರಲ್ಲಿ ಬಿಟ್ಟಿದ್ದು. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆರ್ಟಿಕಲ್ ಬಗ್ಗೆ ಹೇಳ್ತೀನಿ. ಜಸ್ಟ್ ಒನ್ ಅವರ್ ಲೇಟರ್ ಮಾಡ್ತಿದ್ದೀನಿ ನಾನು. ಸದ್ಯಕ್ಕೆ ನಾನು ಸ್ಕೂಲಲ್ಲಿದ್ದೀನಿ. ಇಫ್ ಯು ವಾಂಟ್ ಆರ್ಟಿಕಲ್ ನೋಟ್ಸ್, ರ್ಯಾಪಿಡ್ ರೈಟ್ ನೌ ಓನ್ಲಿ ಕ್ಲಾಸ್ ಬೇಕಪ್ಪ ಅಂದ್ರೆ ಕಮೆಂಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್, ಆರ್ 9844505551ಗೆ ಮಾಡಿರಿ. ನೀವು ನನ್ನ ಈ ಕ್ಲಾಸ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಆ್ಯಂಡ್ ಯಾವ ಕ್ಲಾಸ್ ನಿಮ್ಗೆ ಬೇಕು ಈಗಲೇ ಸದ್ಯಕ್ಕೆ ಜಸ್ಟ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕುವಂಥ ವಿಡಿಯೋ ನಿಮಗೆ ಪಟ್ ಬರ್ತಾವೆ. ದೆನ್ PUC ನೆಕ್ಸ್ಟ್ ಇಯರ್ ಏನು ನೀವು PUC ಹೋಗ್ತೀರಿ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ನೀವು PUC ಹೋಗ್ತೀರಿ. ಆ PUCಗೆ ಏನಂತ ನಾವು ಕ್ಲಾಸ್ ಮಾಡ್ತೀನಿ, ಫ್ರೀ ಕ್ಲಾಸ್ ಮಾಡ್ತಿರ್ತೀನಿ. ಯಾವಾಗ 1 or 2 ಕ್ಲಾಸ್ ಎವ್ರಿ ವೀಕ್ ಮಾಡ್ತಿರ್ತೀನಿ. Subscribe the channel. Have a nice day, my dear students. Keep reading.